ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರಾವಣ ಮಾಸದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಹಾಗಾದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಸರಳವಾಗಿ ಯಾವ ರೀತಿ ಆಚರಣೆ ಮಾಡೋದು ಮತ್ತು ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ, ನಾವು ಮಾಡ್ತಾ ಇಲ್ಲ ಅನ್ನೋರಿಗೆ ಮಾತ್ರ ಈ ವಿಡಿಯೋ ಸ್ನೇಹಿತರೆ. ಪದ್ಧತಿ ಇದ್ದರೆ ಮಾಡ್ಕೊಂಡು ಬರ್ತಾಯಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಪದ್ಧತಿ ಇಲ್ಲ ಅನ್ನೋರು ಅತಿ ಸರಳವಾಗಿ ಈ ಹಬ್ಬವನ್ನು ಕಳಸ ಹಿಡ್ದೆ ಯಾವ ರೀತಿ ಆಚರಣೆ ಮಾಡಬೇಕನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೀವು ಪ್ರತಿ ವಾರನೂ ಶುಕ್ರವಾರ ಏನೋ ನಿಮ್ಮ ಮನೆ ದೇವರ ಕಳಸ ಅಂತ ಇಟ್ಟಿರ್ತೀರಲ್ಲ ಸ್ನೇಹಿತರೆ, ಆ ಕಳಸದ ಪಕ್ಕನೇ ನೀವು ಒಂದು ಲಕ್ಷ್ಮೀ ಫೋಟೋವನ್ನು ಇಟ್ಟು ಆ ಫೋಟೋನ ಚೆನ್ನಾಗಿ ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಎಲ್ಲವನ್ನು ಇಟ್ಟು ಹೂವು ಗೆಜ್ಜೆ ವಸ್ತ್ರ ಮತ್ತು ನಿಮಗೇನಾದರೂ ಕಮಲದ ಹೂವು ಅದು ಸಿಕ್ಕಿದ್ರೆ ನಿಮಗೆ ಶಕ್ತಿ ಇದ್ದರೆ ತೊಗೊಂಡು ಬಂದು ಇಡಿ. ಹಾಗೆ ಎಲ್ಲಕ್ಕಿಂತ ಮುಂಚೆ ನಮ್ಮ ಪೂಜೆಗೆ ನಮಗೆ ಪ್ರತಿಫಲ ಸಿಗಬೇಕು ಅಂದರೆ ಯಾವುದೇ ರೀತಿ ವಿಘ್ನಗಳು ಬರದೆ ನೆರವೇರಬೇಕಂದ್ರೆ ವಿಘ್ನೇಶ್ವರನ ಪೂಜೆಯನ್ನು ಮಾಡಬೇಕು. ಹಾಗಾಗಿ ಗಣಪತಿ ಪೂಜೆಯನ್ನು ಮಾಡ್ಕೊಳ್ಳಿ. ಗಣಪತಿ ಪೂಜೆಯನ್ನು ಮಾಡಿದ ನಂತರ ದೇವಿಗೆ ವೀಳ್ಯದೆಲೆ, ಅಡಿಕೆ, ನಿಮ್ಮ ಶಕ್ತಿ ಅನುಸಾರ ದಕ್ಷಿಣೆ ಇಟ್ಟು ಒಂದು ಬ್ಲೌಸ್ ಪೀಸನ್ನು ಇಟ್ಟು ಆ ನಂತರ 2 ದೀಪಗಳನ್ನು ತುಪ್ಪದ ದೀಪವನ್ನು ಹಚ್ಚಿ ದೇವಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಿ 5 ಬಾಳೆಹಣ್ಣು ಅಥವಾ 5 ಥರದ ಹಣ್ಣನ್ನು ಇಟ್ಟು ವರಮಹಾಲಕ್ಷ್ಮಿ ಅಂದ್ರೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ದೇವಿಗೆ ಪ್ರಿಯವಾದಂಥ ನೈವೇದ್ಯ ಅಂದರೆ ಪುಳಿಯೋಗರೆ, ಚಿತ್ರಾನ್ನ, ಕೋಸಂಬರಿ, ಹೆಸರುಬೇಳೆ ಪಾಯಸ, ಗೂಡ ಅನ್ನ, ಮೊಸರನ್ನ, ಹರಿದ್ರ ಅನ್ನ, ಈ ರೀತಿಯಾಗಿ ಯಾವುದಾದ್ರೂ ಒಂದು ನೈವೇದ್ಯವನ್ನು ಅರ್ಪಿಸಿ ಧೂಪ ದೀಪ ಆರತಿ ಎಲ್ಲವನ್ನು ಮಾಡಿ ನಿಮ್ಮ ಅಕ್ಕಪಕ್ಕದ ಮನೆಯವರನ್ನು ಒಂದು 5 ಜನ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ಫಲತಾಂಬೂಲವನ್ನು ಕೊಟ್ಟು ದೇವಿಗೆ ಆರತಿಯನ್ನು ಮಾಡಿ. ಈ ರೀತಿಯಾಗಿ ನೀವು ಸರಳವಾಗಿ ನಿಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅನ್ನೋರು ಕಳಸ ಇಡದೆ ಈ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಸ್ನೇಹಿತರೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಈಗೆಲ್ಲ ಆಡಂಬರದ ಹಬ್ಬವಾಗಿದೆ. ಇದು ಹಬ್ಬಕ್ಕಿಂತ ಮುಖ್ಯವಾಗಿ ಇದು ಒಂದು ಲಕ್ಷ್ಮಿಯ ವ್ರತ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ದೇವಿಗೆ ಕೈ ಕಾಲುಗಳನ್ನ ತರೋದು, ಅದನ್ನು ದೇವಿ ಕುತ್ಕೊಂಡೇ ಇರಬೇಕು, ನಿಂತ್ಕೊಂಡು ಇರಬಾರ್ದು ಅಂತ ಹೇಳಿ ಕೈಗಳನ್ನ ಕಾಲುಗಳನ್ನ ಮಡಚೋದು, ಅದಕ್ಕೆ ಸೂಜಿ ದಾರ ಹಾಕಿ ಹೊಲಿಯೋದು, ಈ ರೀತಿಯಾಗಿ ಎಲ್ಲ ಮಾಡಿ ಆಮೇಲೆ ದೇವರ ಅಲಂಕಾರಕ್ಕೆ ದುಡ್ಡನ್ನು ತಗೊಂಡು ಆ ನೋಟುಗಳಿಗೆ ಒಂದು ನೋಟಿನಿಂದ ಇನ್ನೊಂದು ನೋಟಿಗೆ ಪಿನ್ ಹೊಡೆದು ಅದನ್ನು ಬಿಂದಿಗೆಯಿಂದ ತಳಗೆ ಸುರಿಯೋ ಥರ ಒಂದು ಕ್ರಿಯೇಟ್ ಮಾಡೋದು. ಈ ರೀತಿಯಾಗೆಲ್ಲ ಮಾಡೋದ್ರಿಂದ ನಿಜವಾಗ್ಲೂ ಆ ರೀತಿಯಾಗಿ ನಾವು ಅಂದ್ಕೊಳ್ತೀವಿ ಅದನ್ನೆಲ್ಲ ಶ್ರೀಮಂತರು ಮಾಡ್ತಾರೆ ಅಂತ. ಆದರೆ ಒಂದು ನಿಜ ಏನು ಗೊತ್ತಾ, ಅವರು ಶ್ರೀಮಂತರು ಅನ್ನೋದಕ್ಕಿಂತ ಅವ್ರಿಗೆ ಬೇಕಾದಷ್ಟು ಬೇಜಾನ್ ಸಾಲ ಮಾಡ್ಕೊಂಡಿರ್ತಾರೆ. ಹಾಗೆ ಅವ್ರಿಗೆ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರೋಂಗಿಲ್ಲ. ಇವರೇ ಬ್ಯಾಂಕಿಗೆ ಪ್ರತಿ ತಿಂಗಳು EMIನ ಬ್ಯಾಂಕ್ ಬ್ಯಾಲೆನ್ಸನ್ನು ಕಟ್ತಾನೇ ಇರ್ತಾರೆ. ಆದರೆ ಅದು ಗೊತ್ತಾಗಲ್ಲ. ಯಾಕಂತಂದರೆ ಇಂಥವೆಲ್ಲ ಗೊತ್ತಿಲ್ಲದೆ ನಾವು ಮಾಡೋಂಥ ಆಚರಣೆಗಳಿಂದ ಇಂಥ ತಪ್ಪುಗಳನ್ನ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಏಳಿಗೆ ಅಭಿವೃದ್ಧಿ ಅನ್ನೋದು ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪದ್ಧತಿ ಇಲ್ಲ ಅನ್ನೋರು ಇಷ್ಟು ಸರಳವಾಗಿ ಆಚರಣೆ ಮಾಡ್ಬೋದು. ಇನ್ನು ಪದ್ಧತಿ ಇರೋರು ನೀವು ವಿಜೃಂಭಣೆಯಿಂದ ಆಚರಣೆ ಮಾಡಿ, ಬೇಡ ಅನ್ನೋಂಗಿಲ್ಲ. ಆದರೆ ಆಡಂಬರಕ್ಕೆ ಪೂಜೆಯನ್ನು ಮಾಡೋದಕ್ಕಿಂತ ಭಕ್ತಿಯಿಂದ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಅದರಲ್ಲೂ ಈ ವರ್ಷ ತುಂಬಾ ವಿಶೇಷವಾಗಿ ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಗುರುವಿನ ತತ್ವ ಇದೆ. ಹಾಗಾಗಿ ತುಂಬ ಜನ ಹೇಳ್ತಾರೆ ಈ ಸರ್ತಿ ಬೆಳಗ್ಗೆನೇ ಪೂಜೆ ಮಾಡಬೇಕು, ಸಾಯಂಕಾಲ ಪೂಜೆ ಮಾಡಬಾರ್ದು ಅಂತ. ಆದರೆ ಹೇಳ್ತೀನಿ ನೋಡಿ ಸ್ನೇಹಿತರೆ, ನಿಮ್ಮ ಮನೆಯ ಪದ್ಧತಿ, ನಿಮ್ಮ ಮನೆಯ ಸಂಪ್ರದಾಯದಿಂದ ತಲತಲಾಂತರದಿಂದ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಅದೇ ಮುಹೂರ್ತದಲ್ಲಿ ಮಾಡಿ. ಮಧ್ಯಾಹ್ನ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದರೆ ನೀವು ಮಧ್ಯಾಹ್ನನೇ ಮಾಡಿ. ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ತುಂಬ ಜನ ಮಾಡ್ತಾರೆ, ಆ ಸಮಯದಲ್ಲಿ ನೀವು ಮಾಡ್ತಾಯಿದ್ರೆ ನೀವು ಅದೇ ಸಮಯದಲ್ಲಿ ಈ ಪೂಜೆಯನ್ನು ಮಾಡಿ. ಲಕ್ಷ್ಮಿ ಶುದ್ಧತೆ ಮತ್ತು ಪರಿಶುದ್ಧವಾದ ಭಕ್ತಿ ಮನಸ್ಸಿಗೆ ಒಲಿತಾಳೆ ಹೊರತು ಆಡಂಬರಕ್ಕೆ ಅಥವಾ ತೋರಿಕೆಗೆ ಖಂಡಿತ ಒಲಿಯಲ್ಲ. ಇರೋದನ್ನು ಕಳ್ಕೊಂಡು ಬೀದಿಗೆ ಬರ್ತೀವಿ. ಹಾಗಾಗಿ ಆಡಂಬರಕ್ಕಿಂತ ನಮ್ಮ ಇರೋದರಲ್ಲೇ ಸಂತೋಷವಾಗಿ ತೃಪ್ತಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಹಬ್ಬವನ್ನು ಮಾಡಿದ್ರೆ ಖಂಡಿತ ಆ ದೇವಿ ಮತ್ತೆ ಮುಂದಿನ ವರ್ಷ
ಇನ್ನುವಷ್ಟು ಚೆನ್ನಾಗಿ ಮಾಡುವಷ್ಟು ನಮಗೆ ಶಕ್ತಿಯನ್ನು ಕರುಣಿಸ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಪದ್ಧತಿ ಇರೋರು ಆಡಂಬರದಿಂದ ಮಾಡಿ ಬೇಡ ಅನ್ನಲ್ಲ, ಆದರೆ ಆಡಂಬರಕ್ಕೆ ಹೇಗೆ ಬೇಕೋ ಹಾಗೆ ಈ ಒಂದು ಹಬ್ಬದ ಹೆಸರನ್ನು ಖಂಡಿತ ಉಪಯೋಗಿಸ್ಕೊಳ್ಳೋದು ತಪ್ಪು ಅಂತ ಹೇಳ್ತಾರೆ. ಮತ್ತು ಇನ್ನು ಈ ಹಬ್ಬದಲ್ಲಿ ವಿಶೇಷ ಅಂತಂದರೆ ಏನು ಅಂದರೆ, ಹೆಣ್ಮಕ್ಳಿಗೆ ನಾವು ತಾಂಬೂಲವನ್ನು ಕೊಡ್ತೀವಿ. ಆದರೆ ತಾಂಬೂಲವನ್ನು ಕೊಡಬೇಕಾದಾಗ ಒಂದು ಬಾಳೆಹಣ್ಣನ್ನು ಇಟ್ಟು ಯಾರಿಗೂ ತಾಂಬೂಲವನ್ನು ಕೊಡಬಾರ್ದು. ಮುಖ್ಯವಾಗಿ 2 ವೀಳ್ಯದೆಲೆ, 2 ಅಡಿಕೆ, ಸ್ವಲ್ಪ ಅದಕ್ಕೆ ಅಕ್ಕಿ, ನಿಮ್ಮ ಶಕ್ತಿ ಅನುಸಾರ ದಕ್ಷಿಣೆ, 2 ಹಣ್ಣು, 2 ಬಾಳೆಹಣ್ಣಾದರೂ ಕೊಡ್ಬೋದು, ಅಥವಾ 2 ಗೋಡಂಬಿ, ಇಲ್ಲಾಂದರೆ 2 ಉತ್ತತ್ತಿ, ಅಥವಾ 1 ಬಾಳೆಹಣ್ಣು, 1 ದಾಳಿಂಬೆ ಹಣ್ಣು, 1 ತೆಂಗಿನಕಾಯಿ, ನಿಮ್ಮ ಶಕ್ತಿ ಇದ್ದರೆ 1 ಬ್ಲೌಸ್ ಪೀಸನ್ನು ಇಟ್ಟು, ಸ್ವಲ್ಪ ಹೂವನ್ನು ಇಟ್ಟು ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಇದಿಷ್ಟನ್ನು ಕೊಟ್ಟರೆ ಪೂರ್ಣ ತಾಂಬೂಲ ಕೊಟ್ಟ ಅಂತ ಒಂದು ಪುಣ್ಯ ನಿಮಗೆ ಬರುತ್ತೆ. ಅಂದರೆ ಲಕ್ಷ್ಮಿ ಸಂತೃಪ್ತಿ ಆಗ್ತಾಳೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇದಿಷ್ಟೇ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಆಡಂಬರ ಇಲ್ಲದೆ ಆಚರಣೆ ಮಾಡುವ ಸರಳವಾದ ಪದ್ಧತಿ ಸ್ನೇಹಿತರೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ.